ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಆದಿಪುರುಷ ಮರ್ಯಾದಾ ಪುರುಷೋತ್ತಮ ಭಗವಾನ್ ಶ್ರೀರಾಮರ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಭಾರತ ಖಂಡದಲ್ಲಿ ಜನಿಸಿದ ಪ್ರತಿ ಹಿಂದುವಿಗೂ ನಮ್ಮ ರಾಮನ ಬಗ್ಗೆ ಗೊತ್ತು, ಆತನ ಆದರ್ಶಗಳು ಕೂಡ ಗೊತ್ತು. ಇದಿಷ್ಟೇ ಯಾಕೆ, ರಾಮನ ತಂದೆ ದಶರಥ, ಹೆಂಡತಿ ಸೀತೆ, ಸೋದರರಾದ ಲಕ್ಷ್ಮಣ, ಶತ್ರುಘ್ನ, ಭರತ, ಮಕ್ಕಳಾದ ಲವ, ಕುಶ, ಈ ಎಲ್ಲರ ಬಗ್ಗೆಯೂ ಎಲ್ಲರಿಗೂ ಗೊತ್ತು. ಆದರೆ ಶ್ರೀರಾಮನಿಗೆ ಒಬ್ಬ ಸಹೋದರಿ ಇದ್ದಳು ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ. ಹಾಗೆ ನೋಡಿದ್ರೆ ಜಗತ್ತಿನಾದ್ಯಂತ 3,000ಕ್ಕೂ ಹೆಚ್ಚು ರಾಮಾಯಣಗಳು ಪ್ರಚಲಿತದಲ್ಲಿವೆ. ವಾಲ್ಮೀಕಿ ರಾಮಾಯಣ, ಕಮ್ಮನ್ ರಾಮಾಯಣ, ರಾಮಚರಿತ ಮಾನಸ, ಅದ್ಭುತ ರಾಮಾಯಣ, ಆಧ್ಯಾತ್ಮ ರಾಮಾಯಣ, ಆನಂದ ರಾಮಾಯಣ, ಹೀಗೆ 3,000ಕ್ಕೂ ಹೆಚ್ಚು ರಾಮಾಯಣ ಕಥೆಗಳು ಜಗತ್ತಿನಾದ್ಯಂತ ಪ್ರಸಿದ್ಧಿಯನ್ನ ಪಡೆದಿವೆ. ಬಾಲ್ಯದಿಂದಲೂ ನಾವು ಓದುತ್ತಾ ಅಥವಾ ಕೇಳುತ್ತಾ ಬಂದಿರುವ ಈ ರಾಮಾಯಣದಲ್ಲಿ ರಾಮನ ಸೋದರಿ ಬಗ್ಗೆ ಅಷ್ಟೊಂದು ಮಾಹಿತಿ ಸಿಗೋದೂ ಇಲ್ಲ. ರಾಮನಿಗೆ ಒಬ್ಬ ಅಕ್ಕ ಇದ್ಲು, ಆಕೆಗೆ ಅಂಗವೈಕಲ್ಯ ಕೂಡ ಇತ್ತು ಅಂತ ಹೇಳ್ತಾರೆ. ಆದ್ರೆ ನಮ್ಮಲ್ಲಿ ಬಹುತೇಕರಿಗೆ ರಾಮಾಯಣ ಅಂದ್ರೆ ರಾಮ, ಸೀತಾ, ಲಕ್ಷ್ಮಣ, ಆಂಜನೇಯ ಮಾತ್ರ ನೆನಪಾಗ್ತಾರೆ. ಅಷ್ಟೇ ಯಾಕೆ, ರಾಮಾಯಣದ ಬಗ್ಗೆ ಬಂದ ಸಿನಿಮಾ, ಸೀರಿಯಲ್ಗಳಲ್ಲೂ ಶ್ರೀರಾಮನ ಸೋದರಿ ಬಗ್ಗೆ ಪ್ರಸ್ತಾಪವೇ ಇಲ್ಲ, ತೋರಿಸಲೂ ಇಲ್ಲ. ಕೆಲವರಂತೂ 2 ಸಹೋದರಿಯರು ಇದ್ರು ಅಂತ ಹೇಳ್ತಾರೆ, ಆದ್ರೆ ಅದರ ಬಗ್ಗೆ ನಿಖರತೆ ಇಲ್ಲ. ಒಬ್ಬ ಸೋದರಿ ಬಗ್ಗೆ ಅಂತೂ ಕಥೆಗಳು ನಮಗೆ ಸಿಗ್ತಾವೆ. ಹಾಗಿದ್ರೆ ರಾಮನ ಸೋದರಿ ಬಗ್ಗೆ ಇರೋ ರಹಸ್ಯವಾದ್ರೂ ಏನು? ಆಕೆಯನ್ನ ರಾಮಾಯಣದಲ್ಲಿ ಅಷ್ಟೊಂದು ಗೌಪ್ಯವಾಗಿ ಯಾಕೆ ಇಡಲಾಗಿದೆ? ಅಥವಾ ಬೇಕು ಅಂತಲೇ ಕೆಲವರು ಆಕೆಯ ಪಾತ್ರವನ್ನ ಕಾಲಕಾಲಕ್ಕೆ ಮರೆಮಾಚುತ್ತಾ ಬಂದ್ರ? ಈ ಎಲ್ಲಾ ಸಂಗತಿಗಳನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮಹರ್ಷಿ ವಾಲ್ಮೀಕಿ ಬರೆದಂತಹ ವಸಿಷ್ಠ ರಾಮಾಯಣದ ಆದಿ ಪರ್ವದಲ್ಲಿ ದಶರಥ ಯಾವ ರೀತಿ ಮಹಾರಾಜನಾದ ಎಂಬುದನ್ನು ವಿವರಿಸಲಾಗಿದೆ. ಇದರಲ್ಲಿ ಯಾರಿಗೂ ತಿಳಿಯದ ಯುಕ್ತ ವಯಸ್ಸು, ದಶರಥ ಮಹಾರಾಜನ ವಿವಾಹ ಹಾಗೂ ಅವನ ಮೊದಲ ಮಗಳ ಬಗ್ಗೆ ಉಲ್ಲೇಖಗಳು ಸಿಗ್ತವೆ. ಅದ್ಭುತ ರಾಮಾಯಣ ಹಾಗೂ ಆಧ್ಯಾತ್ಮ ರಾಮಾಯಣದಲ್ಲೂ ಕೂಡ ಈ ವಿಷಯಗಳ ಪ್ರಸ್ತಾಪವಿದೆ. ಇಂದು ನಾನು ನಿಮಗೆ ಹೇಳಲು ಹೊರಟಿರುವ ಶ್ರೀರಾಮನ ಸೋದರಿ ಬಗ್ಗೆಯೂ ಕೂಡ ಕೆಲ ಪುಸ್ತಕಗಳಲ್ಲಿ ಉಲ್ಲೇಖಗಳಿವೆ. ಆ ಪುಸ್ತಕಗಳ ಆಧಾರದ ಮೇಲೆ ರಾಮನ ಸೋದರಿಯ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಹೇಳ್ತೀನಿ, ಕೇಳಿ. ಸ್ನೇಹಿತರೆ, ಕೋಸಲ ರಾಜ್ಯದ ರಾಜ ಅಜ ಮೃತಪಟ್ಟಾಗ ಆತನ ಪುತ್ರ ದಶರಥನಿಗೆ ಕೇವಲ 8 ತಿಂಗಳು ವಯಸ್ಸು. ದಶರಥನಿಗೆ 18 ವರ್ಷಗಳು ತುಂಬಿದ ನಂತರ ಅವನಿಗೆ ಪಟ್ಟಾಭಿಷೇಕ ಮಾಡಲಾಯಿತು. ಅಲ್ಲಿಗೆ ದಶರಥ ಕೋಸಲ ರಾಜ್ಯದ ಮಹಾರಾಜನಾದ. ಬಳಿಕ ಅತಿ ಶಕ್ತಿಶಾಲಿ ಮತ್ತು ಪರಾಕ್ರಮಿ ಅಂತ ಹೆಸರು ಗಳಿಸಿದ. ಉತ್ತರ ಕೋಸಲ ರಾಜ್ಯದ ರಾಜನಿಗೆ ಒಬ್ಬ ಸುಂದರ ಮಗಳಿದ್ಲು. ಆಕೆಯ ಹೆಸರೇ ಕೌಸಲ್ಯ. ರಾಜ ದಶರಥ ಮಹಾರಾಜ ಆಕೆಯನ್ನ ವಿವಾಹವಾಗಲು ಬಯಸಿದ. ಮಹಾನ್ ಪರಾಕ್ರಮಿ ಎನಿಸಿದ ದಶರಥನಿಗೆ ತನ್ನ ಮಗಳನ್ನ ಕೊಡಲು ರಾಜ ಕೂಡ ಒಪ್ಪಿದ. ಆದರೆ ಕೌಸಲ್ಯಾಳ ತಂದೆ ಮತ್ತು ದಶರಥ ಮಹಾರಾಜ ಹತ್ತಿರದ ಸಂಬಂಧಿಗಳು ಮತ್ತು ಇಬ್ಬರು ಕೂಡ ಒಂದೇ ಗೋತ್ರಕ್ಕೆ ಸೇರಿದವರು ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಅದೊಂದು ದಿನ ದಶರಥ ಸರಯೂ ನದಿಯನ್ನ ದಾಟುತ್ತಿರುವಾಗ ನದಿಯಲ್ಲಿ ಒಂದು ಪೆಟ್ಟಿಗೆ ತೇಲುತ್ತಾ ಹೋಗ್ತಿತ್ತು. ಇದನ್ನ ನೋಡಿದ ದಶರಥ ಅದನ್ನ ನದಿಯಿಂದ ಹೊರತಂದು ತೆಗೆದು ನೋಡಿದ. ದಶರಥ ಆಶ್ಚರ್ಯಗೊಂಡ. ಯಾಕಂದ್ರೆ ಆ ಪೆಟ್ಟಿಗೆಯಲ್ಲಿದ್ದದ್ದು ಬೇರಾರೂ ಅಲ್ಲ, ಆಕೆ ಕೌಸಲ್ಯ ದೇವಿ. ಇದು ದೇವರ ನಿಯಮವಾಗಿತ್ತೋ ಏನೋ. ಅದೇ ಹೊತ್ತಿಗೆ ಪ್ರತ್ಯಕ್ಷರಾದ ನಾರದ ಮುನಿಗಳು ನೀವಿಬ್ಬರು ವಿವಾಹವಾಗೋ ಸರಿಯಾದ ಸಮಯವಿದು ಅಂತ ಅವರಿಗೆ ಆದೇಶವಿಟ್ರು. ಬಳಿಕ ಅದೇ ಸ್ಥಳದಲ್ಲೇ ಇಬ್ಬರಿಗೂ ನಾರದ ಮುನಿಗಳೇ ವಿವಾಹವನ್ನ ಮಾಡಿದ್ರು. ಮುಂದೆ ಈ ಕೌಸಲ್ಯ ಒಂದು ಮುದ್ದಾದ ಹೆಣ್ಣು ಮಗಳಿಗೆ ಜನ್ಮ ನೀಡ್ತಾಳೆ. ಆ ಮಗುವಿಗೆ ಶಾಂತ ಅಂತ ಹೆಸರಿಡಲಾಯಿತು. ಆದ್ರೆ ಮಗುವಿನ ಒಂದು ಕಾಲು ಸರಿಯಾಗಿರ್ಲಿಲ್ಲ. ಹೀಗ್ಯಾಕೆ ಅಂತ ಕೇಳಿಸಿ ನೋಡಲಾಗಿ ಹತ್ತಿರದ ಸಂಬಂಧಿಯನ್ನೇ ಮದುವೆಯಾಗಿದ್ದಕ್ಕೆ ಈ ಅಂಗವೈಕಲ್ಯವಾಗಿದೆ ಅಂತ ಆಸ್ಥಾನದ ಋಷಿ ಮುನಿಗಳು ದಶರಥನಿಗೆ ಹೇಳಿದ್ರು. ಸ್ನೇಹಿತರೆ, ಈ ಮಾತನ್ನ ಗಮನವಿಟ್ಟು ಕೇಳಿ. ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಪೂರ್ವಿಕರಿಗೂ ಈ ಸತ್ಯ ಗೊತ್ತಿತ್ತು. ಹತ್ತಿರದ ಸಂಬಂಧದಲ್ಲಿ ಮದುವೆಯಾದ್ರೆ ಅದು ಮಕ್ಕಳ ಹುಟ್ಟಿನ ಮೇಲೆ ಪ್ರಭಾವ ಬೀರುತ್ತೆ ಎಂಬುದು ಆಗಿನ ಕಾಲದಲ್ಲೇ ತಿಳಿದಿತ್ತು. ಇವತ್ತಿಗೂ ವೈದ್ಯರು ಹೇಳೋ ಮಾತು ಕೂಡ ಇದೆ ಅಲ್ವಾ? ಇರ್ಲಿ, ಈಗ ಆಗೋದು ಆಗಿ ಹೋಗಿದೆ. ಇದಕ್ಕೆ ಪರಿಹಾರ ಏನು ಅಂತ ದಶರಥ ಮಹಾರಾಜ ಕೇಳಿದ. ಆಗ ಋಷಿಮುನಿಗಳು ಒಂದು ಪರಿಹಾರ ಕಂಡುಕೊಂಡ್ರು. ಯಾರಾದ್ರೂ ಒಂದು ದಿವ್ಯ ದಂಪತಿಗೆ ಈ ಮಗುವನ್ನ ದತ್ತು ಕೊಟ್ರೆ ಈ ಮಗುವಿನ ಅಂಗವೈಕಲ್ಯ ಹೋಗುತ್ತದೆ ಅಂತ ಹೇಳಿದ್ರು. ಆಗ ಅಂಗದೇಶದ ರಾಜನಾದ ರೋಮಪಾದ ಮತ್ತು ವರ್ಷಿಣಿ ದಂಪತಿಗೆ ಈ ಶಾಂತಾಳನ್ನ ದತ್ತು ನೀಡಲಾಯಿತು. ಆ ಬಳಿಕ ಕೆಲ ಕಾಲದ ನಂತರ ಶಾಂತಾಳ ದೇಹದಸ್ಥಿ ಸಾಮಾನ್ಯ ಸ್ಥಿತಿಗೆ ಬಂತು. ಮುಂದೆ ಆಕೆ ದೊಡ್ಡವಳಾದ ಮೇಲೆ ಋಷ್ಯ ಶೃಂಗರಿಗೆ ಕೊಟ್ಟು ರೋಮಪಾದ ಮದುವೆ ಮಾಡಿಸಿದ. ಇದೊಂದು ಕಥೆಯಾದ್ರೆ ಶ್ರೀರಾಮನ ಸೋದರಿ ಶಾಂತಾಳ ಬಗ್ಗೆ ಇನ್ನೆರಡು ಕಥೆಗಳು ಪ್ರಚಲಿತದಲ್ಲಿವೆ.
ಎರಡನೇ ಕಥೆ ಯಾವುದು ಅಂತ ನೋಡೋದಾದ್ರೆ, ದಶರಥ ಮಹಾರಾಜ ತನ್ನ ಮೊದಲ ಪುತ್ರಿ ಶಾಂತಾಳನ್ನ ತ್ಯಾಗ ಮಾಡಿದ್ದ. ಇದರ ಬಗ್ಗೆ ಕೂಡ ಅನೇಕ ಉಲ್ಲೇಖಗಳು ನಮಗೆ ಸಿಗ್ತವೆ. ಅದೇನಂದ್ರೆ, ದಶರಥ ಮತ್ತು ಕೌಸಲ್ಯಾಳಿಗೆ ಶಾಂತ ಹುಟ್ಟಿದ ಬಳಿಕ ಇಡೀ ಕೋಸಲ ರಾಜ್ಯದಲ್ಲಿ ಬರ ಆವರಿಸಿತ್ತಂತೆ. ಅದು ಕೂಡ ಒಂದೆರಡು ವರ್ಷವಲ್ಲ, ಬರೋಬ್ಬರಿ 14 ವರ್ಷಗಳ ಕಾಲ ಬರ ಆವರಿಸಿತ್ತಂತೆ. ಈ ಬಗ್ಗೆ ಮಹಾರಾಜ ದಶರಥ ಕೆಲ ಪುರೋಹಿತರನ್ನ ಕೇಳಿದಕ್ಕೆ ಶಾಂತ ಹುಟ್ಟಿನಿಂದಲೇ ಇದು ಆಗಿದೆ ಅಂತ ಹೇಳಿದ್ರಂತೆ. ಹೀಗಾಗಿ ಆಕೆಯನ್ನ ರೋಮಪಾದನಿಗೆ ದಶರಥ ಮಹಾರಾಜ ದಾನವಾಗಿ ನೀಡಿದ್ನಂತೆ. ಅಲ್ಲದೆ ಮುಂದೆ ಇಂತಹ ಬರಬಾರದೆ ಇರಲಿ ಅನ್ನೋ ಕಾರಣಕ್ಕೇನೆ ಶಾಂತಾಳನ್ನ ಇನ್ನೆಂದೂ ಕೋಸಲ ರಾಜ್ಯಕ್ಕೆ ಕರೆದುಕೊಂಡು ಬರಲೇ ಇಲ್ವಂತೆ. ಮತ್ತೊಂದು ಕಥೆಯ ಪ್ರಕಾರ ಲಂಕೆಯ ರಾವಣನಿಗೆ ಅದೊಂದು ಸತ್ಯ ಬಹಳ ಹಿಂದೆಯೇ ಗೊತ್ತಾಗಿತ್ತಂತೆ. ಅದೇನಂದ್ರೆ, ಕೋಸಲ ರಾಜ್ಯದ ರಾಜ ದಶರಥ ಮತ್ತು ಕೌಸಲ್ಯಾಳ ಪುತ್ರನೇ ನನ್ನ ಸಂಹಾರಕ್ಕೆ ಕಾರಣನಾಗ್ತಾನೆ ಅಂತ ತಿಳಿದಿತ್ತಂತೆ. ಹೀಗಾಗಿಯೇ ಮೊದಲು ಕೌಸಲ್ಯಾಳನ್ನ ಮುಗಿಸಿ ಹಾಕಲು ಈ ರಾವಣ ಹೊಂಚು ಹಾಕಿದ್ನಂತೆ. ಅದರಂತೆ ಹೆಣ್ಣನ್ನ ಒಬ್ಬ ಗಂಡಸಾಗಿ ಸಾಯಿಸುವುದು ಲೇಸಲ್ಲ ಅಂತ ಒಂದು ಪೆಟ್ಟಿಗೆಯಲ್ಲಿ ಕೌಸಲ್ಯಾಳನ್ನ ಬಂಧಿಸಿ ಸರಯೂ ನದಿಯಲ್ಲಿ ಬಿಟ್ಟಿದ್ನಂತೆ. ಅದೇ ಹೊತ್ತಿಗೆ ಬಂದ ದಶರಥ ಮಹಾರಾಜ ಆಕೆಯನ್ನ ಕಾಪಾಡಿದ್ದ. ಬಳಿಕ ಬಂದ ನಾರದರು ಇಬ್ಬರಿಗೂ ಗಂಧರ್ವ ವಿವಾಹ ಮಾಡಿಸಿದ್ರು ಅನ್ನೋದು ಮತ್ತೊಂದು ಕಥೆ. ಇನ್ನು ಮೂರನೆಯ ಕಥೆಯ ಪ್ರಕಾರ ರಾಜ ದಶರಥ ಮಹಾರಾಜ ಶಾಂತ ಹೆಣ್ಣಾಗಿದ್ದ ಕಾರಣ ಆಕೆಯನ್ನ ತ್ಯಾಗ ಮಾಡಿದ್ದಂತೆ. ಯಾಕಂದ್ರೆ ಈ ಶಾಂತ ಹೆಣ್ಣಾಗಿದ್ದ ಕಾರಣ ಕೋಸಲ ರಾಜ್ಯಕ್ಕೆ ಈಕೆ ಉತ್ತರಾಧಿಕಾರಿಯಾಗೋ ಸಾಧ್ಯತೆ ಇರಲಿಲ್ಲ. ಹೀಗಾಗಿಯೇ ರೋಮಪಾದನಿಗೆ ದಶರಥ ಮಹಾರಾಜ ಶಾಂತಳನ್ನ ದತ್ತು ಕೊಟ್ಟ ಅಂತ ಹೇಳ್ತಾರೆ. ಇನ್ನು ಈ ಶಾಂತ ದೇವಿಯ ವಿವಾಹ ಋಷ್ಯ ಶೃಂಗನೊಂದಿಗೆ ನೆರವೇರಿದ್ದು ಕೂಡ ಒಂದು ಕುತೂಹಲಕಾರಿ ಕಥೆ ಇದೆ. ಅದೊಂದು ದಿನ ಒಬ್ಬ ಬ್ರಾಹ್ಮಣ ರೋಮಪಾದನ ಅಂಗದೇಶಕ್ಕೆ ಬಂದಿದ್ದ. ಮಹಾರಾಜ, ನನಗೆ ಏನಾದ್ರೂ ಭಿಕ್ಷೆ ಕೊಡು ಅಂತ ಆತ ರೋಮಪಾದನಿಗೆ ಕೇಳಿಕೊಂಡಿದ್ದ. ಈ ರೋಮಪಾದ ಮಗಳು ಶಾಂತಾಳೊಂದಿಗೆ ಮಾತನಾಡುತ್ತಾ ಅದೆಷ್ಟು ಮಗ್ನನಾಗಿದ್ದ ಅಂದ್ರೆ ಬ್ರಾಹ್ಮಣನ ಮಾತು ಆತನ ಕಿವಿಗೆ ತಲುಪಲೇ ಇಲ್ಲ. ಆಗ ಸಿಟ್ಟಿನಿಂದ ಆ ಬ್ರಾಹ್ಮಣ ಅಲ್ಲಿಂದ ಹೊರಟು ಹೋದ. ಈ ವಿಚಾರದಿಂದ ದೇವರ ದೇವ ಇಂದ್ರದೇವನು ಬೇಸರಗೊಂಡಿದ್ದಂತೆ. ಹೀಗಾಗಿ ಆ ವರ್ಷ ಅವನು ಅಂಗದೇಶದಲ್ಲಿ ಮಳೆಯಾಗದಂತೆ ನೋಡಿಕೊಂಡ. ಬರದಿಂದ ಕಂಗಾಲಾದ ರೋಮಪಾದ ಇದರ ನಿವಾರಣೆಗೆ ಏನು ಮಾಡಬೇಕು ಅಂತ ಆಸ್ಥಾನದ ಬ್ರಾಹ್ಮಣರನ್ನ ಕೇಳಿದ. ಆಗ ಬ್ರಾಹ್ಮಣರು ಹೇಳಿದ್ರು, ಕಶ್ಯಪ ಋಷಿಯ ಮಗನಾದ ವಿಭಾಂಡಕನಿಗೆ ಋಷ್ಯಶೃಂಗನೆಂಬ ಮಗನಿದ್ದಾನೆ. ಪಿತೃ ಸೇವೆಯನ್ನ ಮಾಡಿಕೊಂಡಿರುವ ಅವನು ಸದಾ ಅರಣ್ಯದಲ್ಲೇ ಇರ್ತಾನೆ. ವಿಚಿತ್ರ ಅಂದ್ರೆ ಅವನು ತಂದೆಯನ್ನ ಬಿಟ್ಟು ಯಾರನ್ನೂ ನೋಡ್ಲಿಲ್ಲ. ಆ ಋಷ್ಯಶೃಂಗನನ್ನ ಹೇಗಾದ್ರೂ ಮಾಡಿ ಇಲ್ಲಿಗೆ ಕರೆತಂದ್ರೆ ಮಳೆಯಾಗುತ್ತದೆ ಅಂತ ಹೇಳ್ತಾರೆ. ಸರಿ, ತಡ ಯಾಕೆ ಅಂತ ರೋಮಪಾದ ತನ್ನ ರಾಜ್ಯದಲ್ಲಿದ್ದ ರೂಪವತಿ ವೇಶ್ಯಾಸ್ತ್ರೀಯನ್ನ ವಿಭಾಂಡಕನ ಅರಣ್ಯಕ್ಕೆ ಕಳುಹಿಸಿಕೊಟ್ಟ. ಉಪಾಯವಾಗಿ ಅವನನ್ನ ಅಂಗದೇಶಕ್ಕೆ ಕರೆತನ್ನಿ ಅಂತ ಆಜ್ಞಾಪಿಸಿದ. ಹೀಗೆ ಹೋದ ವೇಶ್ಯೆಯರು ಹೊಂಚು ಹಾಕಿ ವಿಭಾಂಡಕನಿಗೆ ಗೊತ್ತಾಗದಂತೆ ಋಷ್ಯಶೃಂಗನನ್ನ ಭೇಟಿ ಮಾಡಿದ್ರು. ಅವನನ್ನ ಸ್ತುತಿಸಿ ಇನ್ನಿದಾಗಿ ಮಾತನಾಡಿಸಿದ್ರು. ಇವರ ಹೊಂಚು ತಿಳಿಯದ ಋಷ್ಯಶೃಂಗ ಅವರನ್ನ ಆಶ್ರಮಕ್ಕೆ ಕರೆದೊಯ್ದು ಸತ್ಕರಿಸಿದ. ಆಗ ಆ ಸ್ತ್ರೀಯರು ತಾವು ತಂದಿದ್ದ ತಿಂಡಿಯನ್ನ ಋಷ್ಯಶೃಂಗನಿಗೆ ಕೊಟ್ಟು ವಿಭಾಂಡಕ ಬರೋ ಮುಂಚೆಯೇ ಕಾಲ್ಕೆತ್ತಿದ್ರು. ವಿಚಿತ್ರ ತಿಂಡಿಗಳನ್ನ ತಿಂದ ಋಷ್ಯಶೃಂಗ ಮಾರು ಹೋದ. ಮಾರನೇ ದಿನವೂ ಅವರನ್ನ ನೋಡುವ ಹಂಬಲ ಅವನಲ್ಲಿ ಉಂಟಾಯಿತು. ಅವರು ಸಿಕ್ಕ ಜಾಗಕ್ಕೆ ಮರುದಿನ ಋಷ್ಯಶೃಂಗ ಭೇಟಿ ಕೊಟ್ಟಾಗ ಸ್ತ್ರೀಯರು ತಮ್ಮ ಕೆಲಸ ಕೈಗೂಡಿತು ಅಂತ ಖುಷಿಪಟ್ರು. ಅವರ ವಿನಯದ ಮಾತಿಗೆ ಮತ್ತೆ ಮರುಳಾದ ಋಷ್ಯಶೃಂಗ ಅಂಗದೇಶಕ್ಕೆ ಹೊರಟು ಬಂದೇ ಬಿಟ್ಟ. ಅವನು ಬಂದ ತಕ್ಷಣವೇ ಅಂಗದೇಶದಲ್ಲಿ ಧಾರಾಕಾರ ಮಳೆಯಾಯಿತು. ಮಳೆ ತರಿಸಿದ ಋಷ್ಯಶೃಂಗನನ್ನ ಸತ್ಕರಿಸಿದ ರಾಜ ರೋಮಪಾದ ಅವನನ್ನ ದುರುಪಯೋಗ ಮಾಡಿಕೊಂಡ. ಎಲ್ಲ ಸತ್ಯವನ್ನು ಹೇಳಿದ. ಇದಕ್ಕೆ ಕ್ಷಮೆಯಾಚಿಸಿದ ರೋಮಪಾದ ತನ್ನ ಮಗಳು ಶಾಂತಾಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡಿದ್ದಂತೆ. ಇತ್ತ ಅಯೋಧ್ಯೆಯಲ್ಲಿ ದಶರಥ ಮಹಾರಾಜನಿಗೆ ಶಾಂತಾಳ ಬಳಿಕ ಮಕ್ಕಳು ಆಗಲಿಲ್ಲ. ರಾಜ್ಯಕ್ಕೆ ವಾರಸುದಾರ ಬೇಕೇ ಬೇಕು ಅಂತ ರಾಜ ದಶರಥ ಸುಮಿತ್ರೆ ಮತ್ತು ಕೈಕೇಯಿಯನ್ನ ಮದುವೆಯಾದ. ಆದ್ರೆ ಎಷ್ಟೇ ವರ್ಷಗಳು ಕಳೆದ್ರೂ ಈ ಮೂವರು ಪತ್ನಿಯರಿಗೆ ಮಕ್ಕಳಾಗಲಿಲ್ಲ. ಹೀಗಾಗಿ ಏನು ಮಾಡಬೇಕು ಅಂತ ಆತ ಚಿಂತೆಗೆ ಬಿದ್ದಾಗ ಅವನಿಗೆ ಕುಲ ಪುರೋಹಿತರು ಈ ಋಷ್ಯಶೃಂಗನ ಬಗ್ಗೆ ಹೇಳ್ತಾರೆ. ಆತನನ್ನ ಕರೆಸು, ನಿನ್ನ ಮನದಭಿಲಾಷೆಯನ್ನ ಹೇಳು, ಅವನು ಪೂರೈಸಬಹುದು ಅಂತ ಹೇಳ್ತಾರೆ. ಅದರಂತೆ ದಶರಥ ಮಹಾರಾಜ ವಸಿಷ್ಠರ ಅಪ್ಪಣೆಯನ್ನ ಪಡೆದು ಋಷ್ಯಶೃಂಗನನ್ನ ರಾಜ್ಯಕ್ಕೆ ಕರೆತಂದ. ಬಳಿಕ ಶಾಂತಾಳ ಜೊತೆ ಕೋಸಲ ರಾಜ್ಯಕ್ಕೆ ಬರುವ ಋಷ್ಯಶೃಂಗ ದಶರಥ ಮಹಾರಾಜ, ನಿನಗೆ ಪುತ್ರ ಸಂತಾನವಾಗಲು ನಾನು ಅಥರ್ವ ವೇದದಲ್ಲಿ ಹೇಳಿರುವ ಪುತ್ರ ಕಾಮೇಷ್ಟಿ ಯಾಗ ಮಾಡುತ್ತೇನೆ ಅಂತ ಹೇಳಿ ಯಾಗ ನಡೆಸಿಕೊಟ್ಟ. ಈ ಪುತ್ರ ಕಾಮೇಷ್ಟಿ ಯಾಗ ಅಂದ್ರೆ ಸಾಮಾನ್ಯವಾದುದಲ್ಲ. ಯಾವುದೇ ಬ್ರಾಹ್ಮಣ ಅಥವಾ ಯತಿ ಈ ಯಜ್ಞವನ್ನ ನಡೆಸಬೇಕು ಅಂದ್ರೆ ತಾನು ಜೀವಮಾನದಲ್ಲಿ ಸಾಧಿಸಿದ ಎಲ್ಲಾ ತಪಸ್ಸನ್ನು ಈ ಯಾಗಕ್ಕೆ ಆಹುತಿಯಾಗಿ ನೀಡಬೇಕಿತ್ತು.
ಹೀಗಾಗಿ ಈ ಯಾಗಕ್ಕೆ ಯಾರು ಕೂಡ ಒಪ್ಪಿರ್ಲಿಲ್ವಂತೆ. ಋಷ್ಯಶೃಂಗ ಕೂಡ ಈ ಯಾಗಕ್ಕೆ ತಾನು ಋತ್ವಿಕನಾಗಲು ಒಪ್ಪಿರ್ಲಿಲ್ವಂತೆ. ಆದರೆ ಪತ್ನಿ ಶಾಂತ ಮನವೊಲಿಸಿದ ಬಳಿಕ ಋಷ್ಯಶೃಂಗ ಇದಕ್ಕೆ ಒಪ್ಪಿದ ಅಂತ ಕೆಲವರು ಹೇಳ್ತಾರೆ. ಇನ್ನು ಈ ಯಾಗದ ಬಳಿಕವೇ ದಶರಥನಿಗೆ 3 ಪತ್ನಿಯರಿಂದ 4 ಪುತ್ರರು ಹುಟ್ಟಿದ್ರು. ಕೌಸಲ್ಯಗೆ ರಾಮ, ಸುಮಿತ್ರೆಯ ಮಕ್ಕಳಾದ ಲಕ್ಷ್ಮಣ ಮತ್ತು ಶತ್ರುಘ್ನ ಮತ್ತು ಕೈಕೇಯಿ ಮಗ ಭರತ. ಈ ಯಾಗದ ಬಳಿಕ ಋಷ್ಯಶೃಂಗ ಮತ್ತೆ ತಪಸ್ಸು ಮಾಡಲು ಹಿಮಾಲಯಕ್ಕೆ ಹೋಗ್ತಾನೆ. ಹಾಗೆ ನೋಡಿದ್ರೆ ಶ್ರೀರಾಮನ ಸೋದರಿ ಶಾಂತಾಳ ಇಡೀ ಜೀವನ ತ್ಯಾಗದಿಂದಲೇ ಕೂಡಿದೆ. ಇದೇ ಕಾರಣಕ್ಕೆ ಆಕೆ ರಾಮಾಯಣದಲ್ಲಿ ತ್ಯಾಗದ ಮಹೋನ್ನತ ದೀಪವಾಗಿ ಕಾಣಿಸ್ತಾಳೆ. ಮುಂದೆ ಈ 4 ಸಹೋದರರು ಅಕ್ಕ ಶಾಂತಾಳನ್ನ ಭೇಟಿ ಮಾಡಿದ ಸಮಯದಲ್ಲಿ ನಾವು 4 ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಯಾಗೋದಿಲ್ಲ ಅಂತ ಆಕೆಗೆ ವಚನವನ್ನ ನೀಡಿದ್ರಂತೆ. ಸ್ನೇಹಿತರೆ, ಭರತ ಖಂಡದ ಹಿಮಾಚಲ ಪ್ರದೇಶದ ಕುಲು ಜಿಲ್ಲೆಯಲ್ಲಿ ಇವತ್ತಿಗೂ ಈ ಋಷ್ಯಶೃಂಗರ ಆಶ್ರಮ ನೋಡಲು ಸಿಗುತ್ತೆ. ಅಲ್ಲದೆ ಅವರ ಹೆಸರಿನಲ್ಲಿ ದೇಗುಲ ಕೂಡ ಇದೆ. ಸ್ವಲ್ಪ ದೂರದಲ್ಲಿ ರಾಮನ ಸೋದರಿ ಶಾಂತಾದೇವಿಯ ಮಂದಿರ ಕೂಡ ಸ್ಥಾಪಿಸಲಾಗಿದೆ. ಇದಿಷ್ಟು ಶ್ರೀರಾಮನ ಹಿರಿಯ ಸೋದರಿ ಶಾಂತಾದೇವಿ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.